ಸ್ನೇಹಿತರೆ, ಕುರುಕುಲದ ಅರಮನೆಯಲ್ಲಿ ಸಂತೋಷವೇ ಸಂತೋಷ. ತನ್ನೆಲ್ಲ ಜವಾಬ್ದಾರಿಗಳನ್ನ ಸಾಂಗವಾಗಿ ನೆರವೇರಿಸಿದ್ದೀನಿ ಅಂತ ಕುರುಹಿರಿಯ ಭೀಷ್ಮ ಸಂತೋಷಗೊಳ್ತಿದ್ರೆ, ಸತ್ಯವತಿ ತನ್ನ ಮೊಮ್ಮಕ್ಕಳಾದ ಧೃತರಾಷ್ಟ್ರ ಹಾಗೂ ಪಾಂಡುರಾಜರ ಮದುವೆಯನ್ನ ಕಂಡು ಆನಂದ ತುಂದಿಲಳಾಗಿದ್ಲು. ಅಂಧನಾದರೂ ಧೃತರಾಷ್ಟ್ರ ಬಾಹುಬಲ ಸಂಪನ್ನ. ಅವನಿಗೆ ಗಾಂಧಾರ ನರೇಶನ ಮಗಳು ಗಾಂಧಾರಿಯನ್ನ ವಿವಾಹ ಮಾಡಲಾಯಿತು. ಗಂಡನಿಗೆ ಕಣ್ ಕಾಣಿಸೋದಿಲ್ಲ ಅನ್ನೋದು ಗೊತ್ತಾದ ಮರುಕ್ಷಣವೇ ಗಾಂಧಾರಿ ತನ್ನೆರಡು ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡು ತಾನು ಕೂಡ ಕಣ್ಣುಗಳನ್ನ ಬಳಕೆ ಮಾಡೋದನ್ನ ನಿಲ್ಲಿಸ್ಬಿಟ್ಲು. ಆಕೆಯ ಪತಿಭಕ್ತಿಯನ್ನು ಕಂಡು ಇಡೀ ಜಗತ್ತು ನಿಬ್ಬೆರಗಾಗಿ ಹೋಯಿತು. ಗಂಡನಿಗಿಲ್ಲದ ಕಣ್ಣು ತನಗೇಕೆ ಅಂದ್ಕೊಂಡ ಮಹಾಪತಿವ್ರತ ಶಿರೋಮಣಿ ಅನ್ನೋ ಬಿರುದಿಗೆ ಗಾಂಧಾರಿ ಪಾತ್ರಳಾದ್ಲು. ಇನ್ನು ಪಾಂಡುರಾಜನಿಗೆ ಕುಂತಿ ಭೋಜನ ಮಗಳು ಪೃಥೆಯ ಜೊತೆಗೆ ವಿವಾಹ ಮಾಡಿಕೊಡ್ಲಾಯ್ತು. ಅವಳನ್ನ ಕುಂತಿ ಅಂತ ಕೂಡ ಕರೆಯಲಾಗ್ತಿತ್ತು. ಹಾಗೇನೆ ಮಾತೃದೇಶದ ರಾಜಕುಮಾರಿ ಮಾದ್ರಿಯನ್ನು ಕೂಡ ಈ ಪಾಂಡುರಾಜ ವಿವಾಹವಾದ. ಅಧಿಕೃತವಾಗಿ ಸಿಂಹಾಸನದ ಮೇಲೆ ಪಾಂಡುರಾಜನೇ ಕೂತಿದ್ರು ಕೂಡ ಅವನು ಪ್ರತಿಯೊಂದನ್ನು ತನ್ನ ಅಗ್ರಜ ಧೃತರಾಷ್ಟ್ರನ ಒಪ್ಪಿಗೆ ಪಡೆದೇ ಮಾಡ್ತಿದ್ದ. ಅವರು ಎರಡು ದೇಹ ಒಂದು ಆತ್ಮದ ಹಾಗಿದ್ರು. ಅದೇ ಸಮಯಕ್ಕೆ ಪಾಂಡುರಾಜ ಒಂದು ದಿಗ್ವಿಜಯ ಯಾತ್ರೆಗೆ ಹೊರಡ್ತಾನೆ. ಮೊದಲಿಗೆ ದಶಾರ್ಣ ರಾಜರನ್ನ ಸೋಲಿಸಿ ಮಗಧಾಧಿಪತಿಯನ್ನ ಗೆದ್ದು ವಿದೇಹ, ಕುಂಭ, ಪುಂಡ್ರ, ಅಂಗ, ವಂಗ, ಕಳಿಂಗಗಳನ್ನ ಜಯಿಸಿ ಉತ್ತರ ದಿಗ್ವಿಜಯವನ್ನು ಪೂರ್ಣಗೊಳಿಸಿದ ಪಾಂಡು ಅಪಾರ ಸಂಪತ್ತು, ಧನ ಕನಕಗಳ ಜೊತೆಗೆ ದಿಗ್ವಿಜಯಿಯಾಗಿ ಮತ್ತೆ ಹಸ್ತಿನಾವತಿಗೆ ಬರ್ತಾನೆ. ತಾನು ತಂದಿದ್ದೆಲ್ಲವನ್ನ ತನ್ನ ಅಣ್ಣನಿಗೆ ಅರ್ಪಿಸಿ ಕೆಲ ದಿನಗಳ ಕಾಲ ತನ್ನ ಇಬ್ಬರು ಪತ್ನಿಯರ ಜೊತೆಗೆ ಪರಿವಾರ ಸಮೇತನಾಗಿ ವನವಿಹಾರಕ್ಕೆ ಹೊರಟು ಬಿಡ್ತಾನೆ ಪಾಂಡುರಾಜ. ಅವತ್ತಿನ ಅರಸರಿಗೆ ಅತಿ ದೊಡ್ಡ ಮನರಂಜನೆ ಅಂದ್ರೆ ವನವಿಹಾರ ಹಾಗೂ ಬೇಟೆ. ಇಲ್ಲಿ ನವವಿವಾಹಿತ ಪಾಂಡುರಾಜ ತನ್ನಿಬ್ಬರು ಸುರ ಸುಂದರಿಯರಂತಹ ಪತ್ನಿಯರ ಜೊತೆಗೆ ಕಾಡಲ್ಲಿ ಸಂಚರಿಸ್ತಾ ಎರಡು ಹೆಣ್ಣಾನೆಗಳ ಜೊತೆಗೆ ವನ ಸಂಚಾರ ಮಾಡ್ತಿದ್ದ ಗಜರಾಜನಂತೆ ಇಡೀ ಕಾಡಲ್ಲಿ ಅಬ್ಬರ ಬಿಡತೊಡಗಿದ್ದ. ಹಗಲಿಡೀ ಪ್ರಾಣಿಗಳ ಬೇಟೆ. ಸಂಜೆಯಾಗ್ತಿದ್ದ ಹಾಗೆ ಇಬ್ಬರು ಪತ್ನಿಯರ ಜೊತೆಗೆ ಸರಸ ಸಲ್ಲಾಪದಲ್ಲಿ ಅವನಿಗೆ ದಿನಗಳು ಕ್ಷಣಗಳಂತೆ ಕಳೆಯತೊಡಗಿದ್ವು. ಅವತ್ತು ಕೂಡ ಬೆಳಿಗ್ಗೆ ತನ್ನ ಆಳೆತ್ತರದ ಬಿಲ್ಲನ್ನ ಕೈಲಿ ಹಿಡಿದು ಬತ್ತಳಿಕೆಯ ತುಂಬಾ ಬಂಗಾರದ ರೆಕ್ಕೆಗಳಿದ್ದ ಬಾಣಗಳನ್ನ ತುಂಬಿಕೊಂಡು ಹುಲಿ ಬೇಟೆಯ ಕನಸು ಹೊತ್ತು ಕಾಡಲ್ಲಿ ಹೊರಟ ಪಾಂಡುವಿನ ಕಣ್ಣಿಗೆ ಪೊದೆಯ ಮರೆಯಲ್ಲಿ ಜಿಂಕೆಗಳ ಹಿಂಡೊಂದು ಕಾಣಿಸಿತ್ತು. ಅವನು ತಡ ಮಾಡಲಿಲ್ಲ. ಒಂದೇ ಬಾರಿ 5 ಬಾಣಗಳನ್ನ ತನ್ನ ಬಿಲ್ಲಿಗೆ ಜೋಡಿಸಿ ಆ ಜಿಂಕೆಗಳ ಹಿಂಡಿನ ಮೇಲೆ ಪ್ರಯೋಗ ಮಾಡೇ ಬಿಟ್ಟ. ಇನ್ನು ಅವನ ಬಾಣಗಳು ಬಿಲ್ಲಿಂದ ಹೊರಟು ಕ್ಷಣಾರ್ಧ ಕೂಡ ಆಗಿರ್ಲಿಲ್ವೇನೋ ಮನುಷ್ಯರ ಆಕ್ರಂದನದ ಕೂಗು ಕೇಳಿ ಬಂತು. ಅರೆ, ಜಿಂಕೆಗಳ ನಡುವೆ ಇದೆಂಥ ಮನುಷ್ಯ ಚೀತ್ಕಾರ ಅಂದ್ಕೊಂಡ ಪಾಂಡು ಅಲ್ಲಿಗೆ ಬಂದು ನೋಡ್ತಾನೆ. ಜಿಂಕೆಗಳ ಹಿಂಡಿನ ನಡುವೆ ಬಾಣಗಳಿಂದ ಗಾಯಗೊಂಡ ಯುವ ದಂಪತಿಯೊಂದು ಬಿದ್ದಿತ್ತು. ಅಲ್ಲಾಗಿದ್ದೇನು ಅಂದ್ರೆ, ಅದೇ ಅರಣ್ಯದಲ್ಲಿ ವಾಸ ಮಾಡ್ತಿದ್ದ ಕಿಂದಮನೆಂಬ ಋಷಿಯೊಬ್ಬ ತನ್ನ ಪತ್ನಿಯೊಡನೆ ಆ ವನದಲ್ಲಿ ಕೃಷ್ಣಾರ್ಜುನಧಾರಿಯಾಗಿ ಮಿಲನದಲ್ಲಿ ತೊಡಗಿದ್ದ. ಅದು ಕಾಡಾದ್ದರಿಂದ ಜಿಂಕೆಗಳಿದ್ದ ಆ ವನದಲ್ಲಿ ತಾನು ಕೂಡ ಜಿಂಕೆಯ ಚರ್ಮ ಧರಿಸಿದ್ದ ಆ ಋಷಿ ದಂಪತಿಗಳು ದೂರದಿಂದ ಜಿಂಕೆಗಳ ಹಾಗೇನೆ ಕಾಣಿಸ್ತಿದ್ರು. ಅವರು ಸುರತದಲ್ಲಿ ತೊಡಗಿದ್ದ ಸಂದರ್ಭದಲ್ಲೇ ಈ ಪಾಂಡುರಾಜ ಜಿಂಕೆಗಳು ಅಂದ್ಕೊಂಡು ಬಾಣ ಪ್ರಯೋಗ ಮಾಡಿಬಿಟ್ಟಿದ್ದ. ಅವನ ಬಾಣಗಳಿಂದ ಘಾಸಿಗೊಂಡ ಕಿಂದಮ ಹಾಗೂ ಅವನ ಪತ್ನಿ ಇಬ್ಬರು ಕೊನೆಯುಸಿರಿನೊಂದಿಗೆ ಅಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ರು. ಅಲ್ಲಿಗೆ ಬಂದ ಪಾಂಡುರಾಜನನ್ನ ಕಂಡ ಕಿಂದಮ ಮುನಿ ತಕ್ಷಣ ಅವನಿಗೆ ಶಾಪ ಕೊಟ್ಬಿಟ್ಟ. ಸುರತದಲ್ಲಿ ತೊಡಗಿದ್ದ ನಮ್ಮ ಮೇಲೆ ಬಾಣ ಪ್ರಯೋಗ ಮಾಡಿದ ನೀನು ನಿನ್ನ ಪತ್ನಿಯರನ್ನ ಸೇರುವ ಸಮಯದಲ್ಲೇ ಸಾವಿಗೀಡಾಗು. ಅಬ್ಬಾ, ಅದೆಂಥ ಭಯಾನಕ ಶಾಪ ನೋಡಿ. ಪಾಂಡುರಾಜನಿಗೆ ಈ ಶಾಪ ಕೇಳಿನೇ ಸಿಡಿಲು ಬಡದಂತಾಗೋಯ್ತು. ಇನ್ನು ತಾನು ಯಾವತ್ತೂ ತನ್ನ ಪತ್ನಿಯರನ್ನ ಸೇರುವುದು ಸಾಧ್ಯವಾಗದ ಮಾತು ಹತವಿಧಿ. ಈ ಋಷಿ ಅದೆಂಥ ಶಾಪ ಕೊಟ್ಬಿಟ್ಟ. ಹಾಗಂದುಕೊಂಡೆ ಪಾಂಡು ಪರಿಪರಿಯಾಗಿ ತನ್ನನ್ನ ಕ್ಷಮಿಸುವಂತೆ ಆ ಋಷಿಯನ್ನ ಬೇಡ್ಕೋತಾನೆ. ತಾನು ಅರಿವಿಲ್ಲದೆ ಮಾಡಿದ ತಪ್ಪಿಗೆ ಇದೆಂಥ ಶಿಕ್ಷೆ ಅಂತ ಕಣ್ಣೀರಿಟ್ಕೋತಾನೆ. ನೀನು ಋಷಿ ಅನ್ನೋದಿರ್ಲಿ, ಮನುಷ್ಯ ಅನ್ನೋದು ಗೊತ್ತಿದ್ರು ಕೂಡ ನಾನು ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡ್ತಿರ್ಲಿಲ್ಲ. ನಾನು ಮನುಷ್ಯರನ್ನ ಬೇಟೆಯಾಡುವಷ್ಟು ಕ್ರೂರಿಯಲ್ಲ. ಇದು ತಿಳಿದೇ ಆದ ಅಪರಾಧ. ಅದಕ್ಕೆ ಇಂಥ ಘೋರ ಶಿಕ್ಷೆ ತಕ್ಕುದಲ್ಲ. ಋಷಿವರ್ಯ, ನಿನ್ನ ಶಾಪವನ್ನ ಹಿಂದಕ್ಕೆ ತಗೊಂಡು ನನ್ನನ್ನು ಕ್ಷಮಿಸಿ ಕರುಣಿಸುವಂತ ಬೇಡಿಕೊಳ್ತಾನೆ, ಕಣ್ಣೀರು ಹಾಕ್ತಾನೆ ಪಾಂಡುರಾಜ. ಆದ್ರೆ ಇದ್ಯಾವುದು ಅಲ್ಲಿ ಆ ಕಿಂದಮ ಮುನಿಯ ಮನಸ್ಸನ್ನ ಕರಗಿಸಲೇ ಇಲ್ಲ. ಅವನು, ರಾಜ, ನೀನು ನನ್ನನ್ನು ಘಾಸಿಗೊಳಿಸಿದ್ದಕ್ಕೆ ಅಥವಾ ಕೊಂದದ್ದಕ್ಕೆ ನಾನು ಶಾಪ ಕೊಡ್ತಿಲ್ಲ. ಜಿಂಕೆಗಳನ್ನ ಬೇಟೆಯಾಡಿದ್ದಕ್ಕೂ ಈ ಶಾಪವಲ್ಲ. ಬದಲಿಗೆ ಸುರತದಲ್ಲಿ ತೊಡಗಿದ್ದ ವಿಷಯ ಗೊತ್ತಿದ್ದು ಕೂಡ ನೀನು ಬಾಣ ಬಿಟ್ಟಿಯಲ್ಲ, ಅದು ಶಿಕ್ಷಾರ್ಹ ಅಪರಾಧ. ಪ್ರಾಣಿಗಳಿರ್ಲಿ, ಪಕ್ಷಿಗಳಿರ್ಲಿ, ಕೀಟಗಳಿರ್ಲಿ, ಮನುಷ್ಯರಿರ್ಲಿ, ಅವು ಸೃಷ್ಟಿ ಕಾರ್ಯದಲ್ಲಿ ನಿರತವಾಗಿದ್ದಾಗ ಅವುಗಳನ್ನ ಕೊಲ್ಲೋದು ಅಥವಾ ಆ ಕ್ರಿಯೆಗೆ ಭಂಗ ತರೋದು ಸೃಷ್ಟಿಯನ್ನ ತಡೆದಷ್ಟೇ ಭಯಾನಕ ಪಾಪ. ಹೀಗಾಗಿ ನೀನು ಜಿಂಕೆಯ ರೂಪದಲ್ಲಿ ಸೃಷ್ಟಿ ಕಾರ್ಯನಿರತರಾಗಿದ್ದ ನಮ್ಮ ಮೇಲೆ ಬಾಣ ಪ್ರಯೋಗ ಮಾಡಿ ನಮ್ಮ ಸಾವಿಗೆ ಕಾರಣನಾಗಿದ್ರಿಂದ ನೀನು ಈ ಶಿಕ್ಷೆಯನ್ನ ಅನುಭವಿಸಲೇಬೇಕು. ನೀನು ನಿನ್ನ ಪತ್ನಿಯರೊಂದಿಗೆ ಅಥವಾ ಯಾವುದೇ ಸ್ತ್ರೀಯೊಂದಿಗೆ ಸೇರಿದ ಮರುಕ್ಷಣವೇ
ನಿನ್ನ ಸಾವು ಸಂಭವಿಸಲಿ. ಹೀಗೆ ಶಾಪ ಕೊಟ್ಟ ಕಿಂದಮ ಮುನಿ ತನ್ನ ಪತ್ನಿ ಸಮೇತನಾಗಿ ಅಲ್ಲೇ ಪ್ರಾಣ ಬಿಡ್ತಾನೆ. ಋಷಿಯ ಶಾಪದಿಂದ ಚಿಂತಾಕ್ರಾಂತನಾದ ಪಾಂಡುರಾಜ ಶೋಕತಪ್ತನಾಗಿ ತನ್ನ ಕುಟೀರಕ್ಕೆ ವಾಪಸ್ ಬಂದ. ಅವನ ಮನಸ್ಸು ವಿಹ್ವಲಗೊಂಡಿತ್ತು, ಯಾವುದರಲ್ಲೂ ಆಸಕ್ತಿ ಇಲ್ಲದಂತಾಗಿತ್ತು. ಇನ್ನು ತನ್ನ ಪತ್ನಿಯರನ್ನ ತಾನು ಸೇರದಂತೆ ಬದುಕಬೇಕು ಅಂದ್ರೆ ಬದುಕಿದ್ದೇನು ಪ್ರಯೋಜನ? ಹಾಗಂತ ಆತ್ಮಹತ್ಯೆ ಮಾಡಿಕೊಂಡು ಸಾಯೋದಿಕ್ಕಂತೂ ಸಾಧ್ಯವಿಲ್ಲ. ಅದು ಇನ್ನೊಂದು ಘೋರ ಅಪರಾಧವಾಗತ್ತೆ. ಹಾಗಾದ್ರೆ ತಾನು ತನ್ನ ಆ ಕೃತ್ಯಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಹಾಗಾಗಬೇಕು ಅಂದ್ರೆ ತಾನು ಕೂಡ ಸನ್ಯಾಸವನ್ನು ಸ್ವೀಕರಿಸಿ ಕಂದ ಮೂಲಗಳನ್ನ ತಿಂದು ಕಾಡಲ್ಲಿ ಬದುಕ್ತಾ ಇದ್ದಷ್ಟು ದಿನ ಯಾವ ಇಂದ್ರಿಯ ಸುಖಗಳನ್ನು ಆಶಿಸದೆ ಬದುಕಿದ್ದು ಇಲ್ಲದವನಂತೆ ಇದ್ದು ಬಿಡಬೇಕು. ಹಾಗೆ ನಿರ್ಧಾರ ಮಾಡಿದ ಪಾಂಡುರಾಜ ತನ್ನ ಇಬ್ಬರು ಪತ್ನಿಯರನ್ನ ಕರೆದು ನಡೆದದ್ದೆಲ್ಲವನ್ನ ತಿಳಿಸಿ ತಾನು ಸನ್ಯಾಸ ಸ್ವೀಕಾರ ಮಾಡಿ ಕಾಡಲ್ಲೇ ವಾಸ ಮಾಡೋದಾಗಿ ಹೇಳಿಬಿಟ್ಟ. ಪಾಪ, ಇನ್ನು ಮದುವೆಯಾಗಿ 2 ವರ್ಷ ಕೂಡ ಕಳೆದಿರಲಿಲ್ಲ. ಆಗ್ಲೇ ಗಂಡ ಸನ್ಯಾಸದ ಮಾತಾಡ್ತಿದ್ದಾನೆ. ಹೆಂಡತಿಯರ ಪರಿಸ್ಥಿತಿ ಹೇಗಾಗಿರ್ಬೇಡ ಯೋಚನೆ ಮಾಡಿ. ಅಲ್ಲ, ಇವನಂತೂ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದ ಋಷಿವರ್ಯನನ್ನ ಅವನ ಪತ್ನಿ ಸಮೇತನಾಗಿ ಕೊಂದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸೋದೇನೋ ಸರಿ, ಆದ್ರೆ ಇವನು ಹೆಂಡತಿರೇನು ಪಾಪ ಮಾಡಿದ್ರು? ಅವರಿಗೆ ಯಾಕೆ ಪತಿಯಿಂದ ದೂರವಿರುವ ಶಿಕ್ಷೆ? ಯಾರ ಹತ್ರ ಈ ಪ್ರಶ್ನೆ ಕೇಳಬೇಕವರು? ಪಾಂಡುವಿನ ಮಾತು ಕೇಳಿ ಕುಂತಿ ಮಾದ್ರಿಯರು ಆಕಾಶ ಭೂಮಿ ಒಂದಾಗೋ ಹಾಗೆ ಕಣ್ಣೀರು ಹರಿಸ್ತಾರೆ. ಕೊನೆಗೆ ಇದ್ದುದರಲ್ಲೇ ಸ್ವಲ್ಪ ಬುದ್ಧಿವಂತೆಯಾಗಿದ್ದ ಕುಂತಿ ಗಂಡನ ಮನವೊಲಿಸೋ ಪ್ರಯತ್ನ ಮಾಡ್ತಾಳೆ. ತಪೋನಿರತನಾಗೋದಿಕ್ಕೆ ಸನ್ಯಾಸನೇ ಸ್ವೀಕರಿಸಬೇಕು ಅಂತೇನಿಲ್ಲ. ಹೆಂಡತಿಯರ ಜೊತೆಗಿದ್ದು ಕೂಡ ಇಂದ್ರಿಯ ನಿಗ್ರಹವನ್ನ ಸಾಧಿಸೋ ಸಾಧ್ಯತೆ ಇದೆ ಅನ್ನೋದನ್ನ ಅವನಿಗೆ ಮನವರಿಕೆ ಮಾಡಿಕೊಟ್ಟು ಅವನು ಹೆಂಡತಿಯರ ಜೊತೆಗೆ ಇರೋ ಹಾಗೆ ಒಪ್ಪಿಸ್ತಾಳೆ. ಆದ್ರೆ ಮತ್ತೆ ರಾಜ್ಯಕ್ಕೆ ಹಿಂತಿರುಗೋದಿಲ್ಲ ಅಂತ ಹೇಳಿದ ಪಾಂಡುರಾಜ ತಾನು ತನ್ನ ಪತ್ನಿ ಸಮೇತನಾಗಿ ಕಾಡಲ್ಲೇ ವಾಸ ಮಾಡೋ ತೀರ್ಮಾನಕ್ಕೆ ಬರ್ತಾನೆ. ತನ್ನ ನಿರ್ಧಾರವನ್ನ ಅಣ್ಣ ಧೃತರಾಷ್ಟ್ರನಿಗೆ ತಿಳಿಸುವಂತೆ ಪರಿವಾರದ ಜನರಿಗೆ ತಿಳಿಸಿ ತನ್ನ ಎಲ್ಲ ರಾಜಭೂಷಣಗಳನ್ನ, ಆಯುಧಗಳನ್ನ, ಆಭರಣಗಳನ್ನ ಅವರಿಗೆ ಒಪ್ಪಿಸಿ ಅವರನ್ನ ಅಲ್ಲಿಂದ ಕಳುಹಿಸಿಕೊಡ್ತಾನೆ. ತಾನು ತನ್ನ ಪತ್ನಿಯರ ಜೊತೆಗೆ ನಾರು ಮುಡಿಯಿಟ್ಟು ಕಾಡಿನ ಜೀವನವನ್ನ ಅಪ್ಪಿಕೊಳ್ತಾನೆ. ಹೀಗೆ ಇರುವಾಗ ಅವನಿಗೆ ಮತ್ತೊಂದು ಚಿಂತೆ ಕಾಡೋದಕ್ಕೆ ಶುರುವಾಗುತ್ತೆ. ತಾನು ತನ್ನ ಪತ್ನಿಯರನ್ನ ಸೇರೋ ಅವಕಾಶ ಇಲ್ಲ. ಹಾಗಾದ್ರೆ ತನ್ನ ಸಂತಾನ ಇಲ್ಲಿಗೆ ಕೊನೆಯಾದ ಹಾಗ? ಒಂದು ವೇಳೆ ಹಾಗೇನಾದ್ರೂ ಆದ್ರೆ ತನ್ನ ವಂಶದ ಉದ್ಧಾರವಾಗೋದು ಹೇಗೆ? ಅದು ಮುಂದುವರಿಯೋದು ಹೇಗೆ? ಅದೇ ಚಿಂತೆಯಲ್ಲಿ ಕೊರಗತೊಡಗಿದ್ದ ಪಾಂಡು ತನ್ನ ಹಿರಿಯ ಪತ್ನಿ ಕುಂತಿಯನ್ನ ಏಕಾಂತದಲ್ಲಿ ಈ ಬಗ್ಗೆ ಕೇಳ್ತಾನೆ. ತನ್ನ ಹಾಗೂ ತನ್ನ ಅಣ್ಣ ಧೃತರಾಷ್ಟ್ರನ ಜನ್ಮ ರಹಸ್ಯವನ್ನ ಅವಳಿಗೆ ತಿಳಿ ಹೇಳಿ ಅದೇ ರೀತಿಯ ನಿಯೋಗದ ಮೂಲಕ ಮಕ್ಕಳನ್ನ ಪಡೆಯೋದು ಧರ್ಮಸಮ್ಮತವಾಗಿರುವಾಗ ನೀವು ಕೂಡ ಯಾಕೆ ಋಷಿಗಳ ನಿಯೋಗದಿಂದ ಸಂತಾನ ವೃದ್ಧಿ ಮಾಡಿ ವಂಶವನ್ನ ಉಳಿಸಬಾರದು ಅಂತ ಕೇಳ್ಕೋತಾನೆ ಪಾಂಡುರಾಜ. ಆಗ್ಲೇ ಕುಂತಿಗೆ ಮಹರ್ಷಿ ದುರ್ವಾಸರು ತನಗೆ ಬಾಲ್ಯದಲ್ಲಿ ಕೊಟ್ಟಿದ್ದ ವರ ನೆನಪಾಗಿದ್ದು. ಅವತ್ತು ಅರಮನೆಗೆ ಬಂದಿದ್ದ ಋಷಿ ದುರ್ವಾಸರು ಕುಂತಿಯ ಸೇವೆಗೆ ಮೆಚ್ಚಿ ಮಂತ್ರಗಳನ್ನ ಬೋಧಿಸಿ ಹೋಗಿದ್ರಲ್ಲ, ಆ ಮಂತ್ರ ಶಕ್ತಿಯನ್ನ ಪರೀಕ್ಷಿಸೋದಕ್ಕೆ ಹೋಗಿನೇ ಆಕೆಗೆ ಒಬ್ಬ ಮಗ ಕೂಡ ಹುಟ್ಟಿದ್ದ. ಮದುವೆಗೆ ಮುನ್ನವೇ ಮಗು ಆಯ್ತು ಅನ್ನೋದು ಗೊತ್ತಾದ್ರೆ ಸಮಾಜ ಸುಮ್ಮನಿದ್ದಿತ? ತನ್ನ ಅರಮನೆಯ ಕಟ್ಟುಪಾಡುಗಳು ಸುಮ್ಮನಿದ್ದಾವ? ತನ್ನ ಮರ್ಯಾದೆ, ತನ್ನ ವಂಶದ ಗೌರವ, ತನ್ನ ತಂದೆಯ ಪ್ರತಿಷ್ಠೆ ಇವೆಲ್ಲ ಏನಾಗಬೇಕು? ಹೀಗೆ ಯೋಚಿಸಿ ಆಕೆ ತನ್ನ ಮೊದಲ ಮಗನನ್ನ ಏನೂ ಅರಿಯದ ವಯಸ್ಸಲ್ಲಿ ನದಿಯಲ್ಲಿ ತೇಲಿಬಿಟ್ಟದ್ದು ನೆನಪಾಯಿತು. ಬಹುಶಃ ಅವತ್ತು ತಾನು ಮಾಡಿದ ಆ ಪಾಪ ಇವತ್ತು ತನಗೆ ತನ್ನ ಪತಿಯಿಂದ ಸಂತಾನವಾಗದ ಹಾಗೆ ಮಾಡ್ತಿದ್ಯಾ? ಅದು ನದಿಯಲ್ಲಿ ತೇಲಿಬಿಟ್ಟ ಆ ಕಂದನ ಶಾಪನ? ಪಾಪ, ಎಲ್ಲಿದಾನೋ, ಎಲ್ಲಿ ಬೆಳೀತಿದಾನೋ ಆ ಮುದ್ದು ಕಂದ ಇರಬೇಕು, ಇದು ಶಾಪನೇ ಇರಬೇಕು. ಹಾಗಂದುಕೊಂಡವಳ ಕಣ್ಣಂಚಿನಿಂದ ಯಾರಿಗೂ ಕಾಣದಂತೆ ಹನಿಯೊಂದು ಕೆಳಗೆ ಜಾರಿತು. ಮರುಕ್ಷಣವೇ ಆಕೆಗೆ ಇನ್ನೊಂದು ಆಲೋಚನೆನೂ ಬಂತು. ಬಹುಶಃ ತನ್ನ ಬದುಕು ಹೀಗಾಗತ್ತೆ ಅನ್ನೋದು ಗೊತ್ತಿದ್ದೇ ಅವತ್ತು ದುರ್ವಾಸ ಮಹರ್ಷಿಗಳು ತನಗೆ ಇಂಥದ್ದೊಂದು ವರ ಕೊಟ್ಟಿದ್ರಾ? ಇದ್ರೂ ಇರಬಹುದು. ಅವರ ಇಚ್ಛೆ, ವಿಧಿಯ ಇಚ್ಛೆ ಏನಿದೆಯೋ ಹಾಗೆ ಆಗ್ಲಿ ಅಂದ್ಕೊಂಡ ಕುಂತಿ ಮಹರ್ಷಿಗಳು ಬಾಲ್ಯದಲ್ಲಿ ಪ್ರಸಾದಿಸಿದ್ದ ವರ ಹಾಗೂ ಮಂತ್ರಗಳ ಬಗ್ಗೆ ಪಾಂಡುರಾಜನಿಗೆ ಹೇಳ್ತಾಳೆ. ಇನ್ನೇನಿದೆ, ಅವನು ಸಂತೋಷಕ್ಕಲ್ಲಿ ಎಣೆನೇ ಇರಲಿಲ್ಲ. ಆ ಮಂತ್ರಗಳನ್ನ ಬಳಸಿ ಮಕ್ಕಳನ್ನ ಪಡೆಯುವಂತೆ ಹೆಂಡತಿಗೆ ಸಲಹೆ ಕೊಟ್ಟ ಪಾಂಡುರಾಜ. ಆ ಪ್ರಕಾರ ಕುಂತಿಗೆ ಹಿರಿಯ ಮಗನಾಗಿ ಯುಧಿಷ್ಠಿರನ ಜನನವಾದ್ರೆ ಎರಡನೆಯ ಮಗನಾಗಿ ವಾಯುಪುತ್ರ ಸರ್ವಬಲ ಸಂಪನ್ನ ಭೀಮನ ಜನನವಾಯಿತು. ಆನಂತರ ಫಾಲ್ಗುಣ ಮಾಸದಲ್ಲಿ ಇಂದ್ರ ಪ್ರಸಾದದಿಂದ ಕಾಂತಿಯುತನಾದ ಮಗ ಫಲ್ಗುಣ ಹುಟ್ಟದ, ಅವನೇ ಅರ್ಜುನ ಅಂತ ಕರೆಸ್ಕೊಂಡ. ಹೀಗೆ 3 ಮಕ್ಕಳನ್ನ ಪಡೆದ ಕುಂತಿ ತನ್ನ ಪತಿ ಪಾಂಡುರಾಜನ ಬೇಡಿಕೆಯ ಮೇರೆಗೆ ಅವನ ಮತ್ತೊಬ್ಬ ಪತ್ನಿ ಮಾದ್ರಿಗೆ ಕೂಡ ಮಂತ್ರ ಬೋಧಿಸಿದ್ಲು. ಮಾದ್ರಿಗೆ ಅಶ್ವಿನಿ ದೇವತೆಗಳ ವರಪ್ರಸಾದದಿಂದ ನಕುಲ ಸಹದೇವರ ಜನನವಾಯಿತು. ಅಲ್ಲಿಗೆ ಪಾಂಡುರಾಜನಿಗೆ ತನ್ನಿಬ್ಬರು ಪತ್ನಿಯರ ಮೂಲಕ 5 ಮಕ್ಕಳ ಜನನವಾದ್ರೆ ಅತ್ತ ಅರಮನೆಯಲ್ಲಿ ಧೃತರಾಷ್ಟ್ರನ ಪತ್ನಿ ಗಾಂಧಾರಿಗೆ ಸುಯೋಧನಾದಿ 100 ಗಂಡು ಮಕ್ಕಳು, ದುಶ್ಶಲೆ ಎಂಬ 1 ಹೆಣ್ಣು ಸೇರಿದಂತೆ 101 ಮಕ್ಕಳು ಹುಟ್ಟಿದ್ರು. ಹಾಗೇನೆ ಧೃತರಾಷ್ಟ್ರ ಗಾಂಧಾರಿಯ ದಾಸಿಯಿಂದ ಯುಯುತ್ಸು ಅನ್ನೋ ಮತ್ತೊಬ್ಬ ಮಗನನ್ನ ಪಡೆದ.
ಗೆಳೆಯರೇ, ಪಾಂಡು ಹಾಗೂ ಧೃತರಾಷ್ಟ್ರನ ಮಕ್ಕಳು ಜನಿಸಿದ್ದು ಹೇಗೆ ಅನ್ನೋ ಬಗ್ಗೆ ವಿವರಗಳನ್ನ ಹಾಗೂ ಅವತ್ತಿನ ವಿಜ್ಞಾನದ ಕುರಿತಾದ ಅಭೂತಪೂರ್ವ ಮಾಹಿತಿಯನ್ನ ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಸಿಗುತ್ತೆ, ಅದನ್ನು ನೀವು ನೋಡಬಹುದು. ಹೀಗೆ ಪಾಂಡು ಹಾಗೂ ಧೃತರಾಷ್ಟ್ರನಿಗೆ ಮಕ್ಕಳ ಜನ್ಮವಾಗಿತ್ತು. ಧೃತರಾಷ್ಟ್ರನ ಮಕ್ಕಳು ಅರಮನೆಯಲ್ಲಿ ಬೆಳೀತಿದ್ರೆ ಪಾಂಡುರಾಜನ ಮಕ್ಕಳು ಕಾಡಲ್ಲೇ ಬಾಲ್ಯ ಕಳಿತಿದ್ರು. ಅವರು ಅರಮನೆಯನ್ನ ಸೇರುವ ಕಾಲ ಆಸನ್ನವಾಗಿತ್ತು. ಭೀಷ್ಮ ಪಿತಾಮಹನ ಹೆಗಲಿಗೆ ಇನ್ನೊಂದು ಜವಾಬ್ದಾರಿ ಬೀಳೋದಿತ್ತು. ಅದೇನು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೆ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ.